ಬಸ್ಸು ಮಲ್ಕೊಳಕ್ಕಾಗಲ್ಲ, ಅದಕ್ಕೆ ನಿಂತಿರುತ್ತೆ. ಓಕೆ ಸ್ನೇಹಿತರೆ, ಇವತ್ತು ಗಿವ್ ಅವೇ ಬಂದ್ಬಿಟ್ಟು ಬಾಲು ಮತ್ತು 2 ಕೀ ಚೈನು ನಮ್ಮ ಹುಡುಗರು. ಹಾಯ್ ಮಾಡಿ ಅಲ್ಲ, ನೀವು ಹಾಯ್ ಮಾಡಿ. ಹಾಂ ಬನ್ನಿ. ಅಲ್ಲಿ ಏನು ಕೇಳೋದು ನಿಂತ್ಕೊಳ್ಳಿ. ಏನು ಕೇಳೋದು ನೀವು ಕಮೆಂಟ್ ಮಾಡಿ ನೆಕ್ಸ್ಟು ಏನು ಕೇಳ್ಬೋದು ಅಂತ. ಅವೆಲ್ಲ ಬೇಡ, ಜನಕ್ಕೆ ಕ್ಲೀನಾಗಿ ಗೊತ್ತಿರಬೇಕು. ಓಕೆ ನಿಂತ್ಕೊಳ್ಳಿ ಸ್ಟ್ರೈಟಾಗಿ. ಇದು ಪ್ರೈಸ್ದಲ್ಲ, ಸುಮ್ಮನೆ ಒಂದು ಕೇಳ್ತೀನಿ ಆಯಿತಾ. 100 kg ಹತ್ತಿ ತೂಕನ ಅಥವಾ 100 kg ಕಬ್ಬಣ ತೂಕ ಜಾಸ್ತಿ ಇರುತ್ತಾ? ನಿಂದು ಹೆಂಗೆ? ಅಲ್ಲ ನಾ ಹೇಳ್ತಿರೋದು 100 kg ಹತ್ತಿ ತೂಕ ಜಾಸ್ತಿ ಬರುತ್ತಾ, 100 kg ಕಬ್ಬಣ ತೂಕ ಜಾಸ್ತಿ ಬರುತ್ತಾ? ನಿಂದು ಯಾವುದು? ನಿಂದು ನಿಂದು ಹಾಂ ಕರೆಕ್ಟಾ? ಕಬ್ಬಣನಾ? ಅಲ್ಲ, ಎರಡನ್ನೂ ಸೇಮೇ ಅಲ್ವಾ? 100 kg ಅದೆಂಗೆ ಕಬ್ಬಣ ಜಾಸ್ತಿ ಬರುತ್ತೆ? ಹಾಂ ತೂಕ ಎರಡೂ ಒಂದೇ ಬರುತ್ತಲ್ಲ. 100 kg ಕಬ್ಬಣ, 100 kg ಹತ್ತಿ, ಎರಡೂ ಒಂದೇ ತೂಕ ಅಲ್ವಾ? ಇವ್ರಿಗೆ ಏನು ಪ್ರಶ್ನೆ ಕೇಳೋಣ? ಫಿಲಮ್ ಕೇಳ್ತೀನಿ. ಇಲ್ಲ ಅದು ಹೇಳಲಿಲ್ಲ ಅಂದರೆ ಇನ್ನೊಂದು ಕೇಳ್ತೀನಿ ಆಯಿತಾ? ನಿನ್ನ ಹೆಸರೇನು? ಹೆಂಗೆ ಬರುತ್ತೆ ನೋಡು ಕ್ಲಾರಿಟಿ. ನಿನ್ನ ಹೆಸರು ಯಾವ ಸ್ಕೂಲು? ತುಮಕೂರಾ? ನೀನು ಎಷ್ಟನೇ ಕ್ಲಾಸು? ಎಷ್ಟು ವರ್ಷ? 4. ಓಕೆ ಸರಿ, ಇವಾಗ ಡಿ ಬಾಸ್ ಅವ್ರದ್ದು ಒಂದು ಪ್ರಶ್ನೆ ಕೇಳ್ತೀನಿ ಆಯಿತಾ? ಇದು ಹಿಡ್ಕೊ, ಒಂದು ಕೀ ಚೈನ್ ಫಸ್ಟು, ಲಾಸ್ಟ್ಗೆ ಬಾಲ್ ಆಯಿತಾ? ಡಿ ಬಾಸ್ ಅವರ ಫಸ್ಟು ಫಿಲಮು, ಕೈ ಎತ್ತಬೇಕಷ್ಟೇ. ಫಸ್ಟ್ ಫಿಲಮ್ ಯಾವುದು? ಹೇಳ್ಬಾರ್ದು ಉತ್ತರ, ಗೊತ್ತಿರೋರು ಕೈ ಎತ್ತಬೇಕು. ನೀನಾ ಪಕ್ಕನಾ? ಎತ್ತು. ಹಾಂ ನೆಕ್ಸ್ಟು. ಹಾಂ ನೀನು ಹೇಳಾಯ್ತು. ಹಾಂ ತಪ್ಪು. ಇವಾಗ ನೀನು ಸೋತೆ, ನೀನು ಹಿಂದೆ ಹೋಗು. ಹಾಂ ನೀವು ಇದು ಮಾಡ್ಬೋದು, ಗೆಸ್ ಮಾಡ್ಬೋದು. ನೀವು 3 ಜನದಲ್ಲಿ ಗೆಸ್ ಮಾಡಿ. ದರ್ಶನ್ ಅವರ ಫಸ್ಟು ಫಿಲಮ್ ಯಾವುದು? ಹಾಂ ಅಲ್ಲ, ಓಕೆ ಫಿಲಮ್ ನೋಡಲ್ವಾ? ಹಾಂ ಬಟ್ ಹೀರೋಗಳದ್ದು ಗೊತ್ತಿರುತ್ತಲ್ವ, ಕ್ರಿಕೆಟ್ದೆಲ್ಲ ಹೇಳ್ತಾರೆ. ಆಯಿತು, ನೆಕ್ಸ್ಟ್ ಏನು ಕೇಳೋಣ? ಆಯಿತು, ನಮ್ಮ ತುಮಕೂರು ಏನಕ್ಕೆ ಫೇಮಸ್ಸು? ನೆಕ್ಸ್ಟ್ ಯಾರು ಕೈ ಎತ್ತುತ್ತೀರಾ? ಒಬ್ರು ಎತ್ತಿದ್ರು. ಇದನ್ನು ಹೇಳ್ಬೋದಲ್ವಾ? ಹ್ಞೂ ಯಾರು ಕೈ ಎತ್ತಿಲ್ವಾ? ಹಾಂ ಸೂಪರ್. ಓಕೆ, ಇದು ಇವ್ರಿಗೆ ಚಪ್ಪಳೆ ಹೊಡಿರಿ. ಗುಡ್. ನೆಕ್ಸ್ಟ್ ಒಂದು ಕೀ ಚೈನ್. ಇದೇನು ಪ್ರಶ್ನೆ? ಅದು ನಿನ್ನ ತಂಗಿಗೋ ಅಕ್ಕಂಗೋ ಕೊಡಬೇಕು. ಅಲ್ಲ ಇವ್ರಿಗೆ ಕೊಡ್ಬೋದಲ್ಲ ನಿಮ್ಮ ಪ್ರೀತಿಯಿಂದ ಆಯಿತಾ? ಇದು ಪಾಂಡದು ಏನು ಕೇಳೋಣ? ಓಕೆ, ಇನ್ನೊಂದು, ನಮ್ಮ ತುಮಕೂರಲ್ಲಿ ಒಂದು ಊರನ್ನ ಕಾಡು ಪಾಪಗಳ ತಾಣ ಅಂತ ಕರೀತಾರೆ. ನಿಮ್ಗೆ ಗೊತ್ತಮ್ಮ? ನಿಮಗೆ ಗೊತ್ತಾ? ಕಾಡು ಪಾಪಗಳ ತಾಣ. ಹೇಳಿ ನೋಡೋಣ. ಕಾಡು ಪಾಪಗಳ ತಾಣ ನಾಗವಲ್ಲಿ. ಅವ್ರು ನಾಗವಲ್ಲಿನೂ ಹೆಸರು ಕೇಳಿಲ್ಲ ಅಲ್ಲ, ಊರ ಹೆಸರು ನೀವು ಕೇಳಿದ್ದೀರಾ? ಹಾಂ ಅದೇ. ಹಾಂ ನೆಕ್ಸ್ಟು ಕ್ರಿಕೆಟ್ ಕೇಳೋಣ. ಬೇರೆ ಸ್ಪೋರ್ಟ್ಸ್ ನಂಗೆ ಗೊತ್ತಿರೋಲ್ಲ, ಕ್ರಿಕೆಟ್ ಹೇಳ್ತೀನಿ. ಆಯಿತು, ವಿರಾಟ್ ಕೊಹ್ಲಿ ಅವ್ರಿಗೆ ಇನ್ಸ್ಟಾಗ್ರಾಮ್ನಲ್ಲಿ ಕಬಡ್ಡಿ ಬಗ್ಗೆ ಕೇಳ್ತೀನಿ. ಗೊತ್ತಾ ನಿಂಗೆ ಎಷ್ಟು ಜನ ಅಂತ? ಕಬಡ್ಡಿ ಬಗ್ಗೆ ಇನ್ನೂ ಕೇಳೇ ಇಲ್ಲ ಅವಲೇ. ಕಬಡ್ಡಿಲಿ ಒಂದು ಟೀಮಲ್ಲಿ ಎಷ್ಟು ಜನ ಪ್ಲೇಯರ್ಸ್ ಇರ್ತಾರೆ? ಅಯ್ಯೋ ಎಲ್ಲ ಎತ್ಬಿಟ್ರು. ಹೌದಾ? ಹಾಂ ಹೇಳಿ. 16 ಜನ ಇರ್ತಾರ. ಸೆಕೆಂಡ್ ನೀನು 12. ನೀನು ಯಾವುದು? 12 ಜನ ಇರ್ತಾರೆ. 12 ಜನ ಇರ್ತಾರೆ. 7 ಜನ ಆಡೋದು, 3 ಜನ ಎಕ್ಸ್ಟ್ರಾ ಪ್ಲೇಯರ್. 3 ಜನ ಎಷ್ಟು ಜನ? 5 ಜನ ಟೋಟಲ್. ನೀನು 12 ತಾನೇ ಹೇಳಿದ್ದು. 12 ಜನ ಪಕ್ಕ ನೋಡು. 7 ಜನ ಆಡೋದು. ಒಂದು ಟೀಮಲ್ಲಿ
ಅಲ್ಲ ಅದೇ ಒಂದು ಟೀಮಲ್ಲಿ ಎಷ್ಟು ಜನ ಎಕ್ಸ್ಟ್ರಾ ಹೆಂಗಾರೆ ಇರಲಿ, ಒಟ್ಟು ಒಂದು ಟೀಮಲ್ಲಿ ಎಷ್ಟು ಜನ ಇರ್ತಾರೆ ಅಂತ. ಕ್ರಿಕೆಟಲ್ಲಿ ಎಷ್ಟು ಜನ ಇರ್ತಾರೆ ಹೇಳಿ? ಹಾಂ, ಆ ಥರ ಇದರಲ್ಲೂ ಹಂಗೇನಾ? ನೋಡಿ ನೋಡ್ತೀವಿ ಇವಾಗಿರು. ನಿಂದು 12? ನೀವು ಹಿಂಗೆ 7 ಅಂತ ಹೇಳಿದ್ರಿ. ಇದು ಪ್ರಶ್ನೆ ಬೇಡ ಇದು. ಆಯ್ತು, ಇದು ಪ್ರಶ್ನೆ ಬೇಡ ಆಯ್ತಾ? ಎಲ್ಲರಿಗೂ ಕ್ಲಾಶ್ ಆಯ್ತು ಇದು. ಇವ್ರದ್ದು ಸರಿ ಐತೆ, ನಿಂದು ಸರಿ ಐತೆ ಆಯ್ತಾ? ಬೇರೆದು ಕೇಳ್ತೀವಿ. ಹತ್ರ ನಿಂತ್ಕೊಳ್ಳಿ. ಹಾಂ, ಥ್ರೋ ಬಾಲಲ್ಲಿ ಎಷ್ಟು ಜನ ಪ್ಲೇಯರ್ಸ್ ಇರ್ತಾರೆ? ಹೇಳಂಗಿಲ್ಲ, ಕೈ ಎತ್ತಬೇಕು. ಅವನು ಫಸ್ಟ್ ಎತ್ತಿದ್ದು. ಇವನು ಫಸ್ಟ್. ಇದು ಕ್ಲಾಶ್, ಇದು ಸ್ಟಾಪ್. ಗೊತ್ತಿರೋರು ಕೈ ಎತ್ತಬೇಕು. ಇವಾಗ ಇವನು ಗೆಲ್ತಿದ್ದ. ಇನ್ನು ನಮ್ಮ ಇಂಡಿಯಾದ ಬಗ್ಗೆ ಏನಾದ್ರು ಕೇಳೋಣ. ನಮ್ಮ ಭಾರತದ ಮೊದಲ ಪ್ರಧಾನಮಂತ್ರಿ ಯಾರು? ಫಸ್ಟು, ಸೆಕೆಂಡು ನಿಮ್ಗೆ ಗೊತ್ತಿಲ್ವಾ? ಹಾಂ ಹೇಳಿ. ಕರೆಕ್ಟಾ? ಕರೆಕ್ಟಾ? ಅಲ್ಲ ಇಲ್ಲಿ ನೋಡ್ತೀವಿ. ನಿಂದು ಯಾವುದು? ರಾಜೇಂದ್ರ ಪ್ರಸಾದ್ ರಾಷ್ಟ್ರಪತಿ. ನೋಡು, ಅದಕ್ಕೆ ಗೂಗಲ್ನಲ್ಲಿ. ಇವ್ರು ನೆಹರು, ಇವರು ರಾಜೇಂದ್ರ ಪ್ರಸಾದ್. ಓಕೆ, ನೆಹರು ಯಾರು ಹೇಳಿದ್ದು? ಓಕೆ, ಚಪ್ಪಾಳೆ ಹೊಡೀರಿ. ಏನೆಲ್ಲ ಹೊಡೆದ್ಬಿಟ್ಟ. ನೆಕ್ಸ್ಟು ಬಾಲು. ಆಂಟಿಯಿಂದ ಇದನ್ನ ಬಾಲ್ ಕೊಡ್ಸೋದು ನಿಮಗೆ ಆಯ್ತಾ? ಪ್ರಶಸ್ತಿ ರೆಡಿನಾ? ಈ ಬಾಲ್ ಯಾರಿಗುಂಟು ಯಾರಿಗಿಲ್ಲ ನೋಡೋಣ. ಕೈ ಎತ್ತಬೇಕು. ಬಸ್ಗಳು ಬಸ್ ಸ್ಟ್ಯಾಂಡಲ್ಲಿ ಯಾಕೆ ನಿಲ್ತ್ಕೊಳ್ತವೆ? ಇರು ಹೇಳ್ಬೇಡ. ನಿಮಗೆ ಗೊತ್ತಾ? ಯಾರು ಹೇಳ್ಬೇಡಿ. ನೀನು ಫಸ್ಟ್ ಹೇಳಿರೋದಲ್ವಾ? ನೀನು 3ನೇವನು, ನೀನು 4. ಹಾಂ, ಫಸ್ಟು. ಹಾಂ, ನೆಕ್ಸ್ಟ್ ನೀನು. ನೆಕ್ಸ್ಟ್ ನೀನು. ಇವನು ಟೈಮಿಂಗ್ ಬಂದ್ಬಿಟ್ಟು ಎಲ್ಲ ಜನಗಳನ್ನ ಹೇಳ್ತೀನಿ, ಹೇಳಂತೆ. ಇವ್ರು ಹೇಳಿದೆಲ್ಲ ತಪ್ಪು. ಇವಾಗ ನೀ ಹೇಳು. ಬಸ್ಸು ಮಲ್ಕೊಳಕ್ಕಾಗಲ್ಲ, ಅದಕ್ಕೆ ನಿಂತಿರುತ್ತೆ. ಹಂಗಲ್ಲ, ಬಸ್ಗಳು ಕೂತ್ಕೊಳಕ್ಕಾಗಲ್ಲ, ಅದೇ ನಿಂತ್ಕೊಳ್ತವೆ. ಸಿಲ್ಲಿ ಕ್ವಶನ್ ಹೇಳ್ಬೇಕು, ತಲೆ ಓಡಿಸ್ಬೇಕು. ಆಯ್ತಾಯ್ತು, ನೀನು ಹೇಳ್ಬೇಕು. ನೀನು ಇವಾಗ ಟಿವಿಲೆಲ್ಲ ಬರ್ತೀಯ ಗೊತ್ತಾ? ಓಕೆ, ನಂದು ಇನ್ಸ್ಟಾಗ್ರಾಮ್ ಕೇಳಲಾ? ನೋಡು, ಅವೆಲ್ಲ ಗೊತ್ತು. ಓಕೆ, ಇದು ಇನ್ಸ್ಟಾಗ್ರಾಮ್ದು ಹೇಳಲ್ಲ, ಆದರೂ ಕೇಳ್ತೀನಿ. ನಾನು ಲಾಸ್ಟ್ ಪೋಸ್ಟ್ ಹಾಕಿರೋದು ಎಷ್ಟು ಸಾವಿರ ವ್ಯೂಸ್ ಆಗಿರುತ್ತೆ? ಕೈ ಎತ್ತಿ ಆಮೇಲೆ ಹೇಳ್ಬೇಕು. ಹೇಳ್ಬೇಡ ಕಣ, ಕೈ ಎತ್ತ ಫಸ್ಟು. ಹೇಳ್ಬಾರ್ದು. ಅದನ್ನ ನೀವು ಗೆಸ್ಸು ಮಾಡ್ಬೋದು. ಇವಾಗ ಗೊತ್ತಿಲ್ಲ ಅಂದ್ರೂ ಸುಮ್ಮನೆ ಒಂದು ಅಂದಾಜು ಹೇಳ್ಬೋದು. ಸರಿ, ಯಾವ್ದಾದ್ರು ಒಂದು ವರ್ಡ್ ಹೇಳ್ತೀನಿ, ಅದು ಸ್ಪೆಲ್ ಮಾಡ್ಬೇಕು ನೀವು. ಯಾರು ಕರೆಕ್ಟಾಗಿ ಸ್ಪೆಲ್ ಬೇಡ ಅವ್ರಿಗೆ ಅದೆಲ್ಲ ಗೊತ್ತಿರ್ತದೆ. ಅವೆಲ್ಲ ಈಸಿ, ಅವಂಗೆಲ್ಲ ಗೊತ್ತಿಲ್ಲ. ಬೇಡ. ವಿಮಾನಕ್ಕೆ ಬಳಸುವಂತಹ ಇಂಧನ ಯಾವುದು? ನೋಡಿ, ಇದು ಸೂಪರ್. ಇವೆಲ್ಲ ತುಂಬ ನಾಲೆಡ್ಜ್ ಪ್ರಶ್ನೆಗಳು. ಹೇಳ್ಬೇಡ್ರಿ, ಅದಲ್ಲ. ಫಸ್ಟ್ ಆಯ್ತದ. ಇನ್ಯಾರಿಗೂ ಗೊತ್ತಿಲ್ವಾ? ಇವಾಗ ವಿಮಾನಗಳಿಗೆ ಯಾವುದು ಇಂಧನ ಬಳಸ್ತಾರೆ ಅಂತ ಗೊತ್ತಿಲ್ವಾ? ಕಾರ್ಗಳಿಗೆಲ್ಲ ಯಾವ್ದು ಬಳಸ್ತಾರೆ? ಡೀಸೆಲು, ಪೆಟ್ರೋಲ್ ಬಳಸ್ತಾರೆ. ನೀ ಹೇಳ ಇವಾಗ. ಹಾಂ, ಅಲ್ಲ, ಹತ್ರ ಐತೆ. ನಾನೇ ಹೇಳ್ತೀನಿ, ಗ್ಯಾಸೋಲಿನ್ ಅಂತ. ಇದು ಸೋತ್ರಿ. ನೋಡಿ, ಈ ಥರ ಇರಬೇಕು, ಸೋಲ್ಬೇಕು. ಸಲ ಎಲ್ಲ ಪಟಪಟ ಅಂತ ಹೇಳ್ಬಿಟ್ರು, ಕೊಟ್ಬಿಟ್ಟು ಹೇಳ್ರಪ್ಪ ಇವಾಗ. ಓಕೆ, ಟೆಸ್ಟ್ ಕ್ರಿಕೆಟ್ನಲ್ಲಿ ಈ ಬಾಲ್ ನೋಡಿ, ಇದು ಹೇಳ್ತೀರಾ ಮೋಸ್ಟ್ಲಿ. ಕೈ ಎತ್ತಬೇಕು. ಟೆಸ್ಟ್ ಕ್ರಿಕೆಟಲ್ಲಿ ಹೈಯೆಸ್ಟ್ ಸ್ಕೋರು ಯಾರ್ದು? ಇಡೀ ಹೈಯೆಸ್ಟ್ ಸ್ಕೋರು ಇಡೀ. ನೋಡಿ, ಇದು ಸೂಪರ್. ಇದು ಹೇಳ್ಬೇಕು, ಇದು ಹೇಳ್ಬೋದು. ಹೈಯೆಸ್ಟು ಇಂಡಿವಿಜುವಲ್ ಆಗಿ ಒಬ್ಬ ಹೊಡೆದಿರೋದು ಹೈಯೆಸ್ಟ್ ಸ್ಕೋರ್ ಅಂದರೆ ಯಾರು? ಅದೇ ರನ್ನು ಯಾರು? ರನ್ ಗೊತ್ತು, ಅದಂಗೆ ಯಾರು ಹೊಡೆದಿರೋ ಗೊತ್ತಿಲ್ವಾ?
ಆಯಿತು, ಗೆಸ್ ಮಾಡಿ. ಇವಾಗ ಇದು ಸಿಗಲ್ಲ, ಆದರೂ ಗೆಸ್ ಮಾಡು. ಯಾರು ಹೈಯೆಸ್ಟು? ಜಿಂಬೊಂಬೆಲ್ ಯಾರು ಹೊಡೆದ್ರು ಅಲ್ಲ, ಗೊತ್ತಿಲ್ಲ. ಬ್ರೈನ್ ಲಾರಾ ಅಂತ 400 ರನ್ನು ಟೆಸ್ಟಲ್ಲಿ ಹೊಡೆದಿರೋದು. ಓಕೆನಾ? ಹಿಂಗೆ ಈ ಥರ ಕಷ್ಟ ಇರಬೇಕು. ಹ್ಞೂ, ಮತ್ತೆ ಇವಾಗ ಕ್ರಿಕೆಟ್ ಆಡ್ತಾರೆ ಇವರು. ಒಂದು ಟೆಸ್ಟ್. ಹಾಂ, ಸೈಡಿಗೆ ಬನ್ನಿ. ಓಕೆ, ನೆಕ್ಸ್ಟು. ಸಚಿನ್ ತೆಂಡೂಲ್ಕರ್ ಯಾವ ಇಯರಲ್ಲಿ ಫಸ್ಟು ಪಾದಾರ್ಪಣೆ ಮಾಡಿದ್ದು? ಅಂದರೆ ಫಸ್ಟು ಮ್ಯಾಚ್ ಆಡಿದ್ದು. ಚೆನ್ನಾಗಿ ಓಡ್ತೈತೆ. ಹೇಳಿ, ಇವಾಗ ಹೇಳಿ. ಫಸ್ಟು, ಸೆಕೆಂಡು. ನೀವು ಹೇಳಪ್ಪ. 1981 ಅಲ್ಲ, ಇಬ್ಬರು 90s, 90ನೇ ಇಸ್ವಿ. ಸುನೀರಾ, ಅವಾಗಲೇ ಅದು ಹೊಡೆಕ ಇದರಲ್ಲೂ ಸೋತ್ರಿ ಅಲ್ಲ. ಹಾಂ, ಇವಾಗ ಹೇಳಿ ನೀವು. ಇವಾಗ ಸಚಿನ್ ಹೇಳ್ಬೇಕಲ್ವಾ? ಯಾವ್ದಾದ್ರು ಒಂದು ಈಸಿ ಕ್ವಶನ್ ಕೇಳಿ. ವಾಟ್ ಈಸ್ 1/2 ಪ್ಲಸ್ 1/4? 1/2 ಪ್ಲಸ್ 1/4. 1/2 ಪ್ಲಸ್ 1/4. ಹೇಳಿ, ನೀವು ಗೆಲ್ಬೋದು. ನಾನು ಹೇಳ 2/4. ನೀ ಹೆಂಗೆ ಹೇಳ್ಬಿಡ್ತೀಯ? ಫಸ್ಟ್ ಕೈ ಎತ್ಬೇಕು, ನಂಗೆ ಗೊತ್ತು ಅನ್ಬೇಕು. ಅದು ಸರಿ ಇದ್ರು ನಿನಗಿಲ್ಲ. ಯಾಕೆ? ಯಾವುದು ಆನ್ಸರ್ ಇಲ್ಲ. ಮುಗೀತು ಬಿಡು, ಇದು ಇಲ್ಲ. ಇದು ಅಲ್ಲ, ನೀನು ಹೇಳ್ಬಾರ್ದಾಯ್ತು. ಹಾಂ, ಇನ್ನೂ ಒಂದು ಗೊತ್ತಿದ್ರೆ ನಂಗೆ ಗೊತ್ತು ಅಂತ ಹಿಂಗೆ ಎತ್ತಿ, ಅವಾಗ ನಿಮಗೆ ಕೇಳೋದು. ಆನ್ಸರ್ ಮಾಡಬೇಡಿ. ಇದು ಇದ್ರ ಬಗ್ಗೆ. ಸೂರ್ಯನಿಗೆ ಹತ್ತಿರವಿರುವ ನಕ್ಷತ್ರ ಯಾವುದು? ಹೇಳ್ರಿ. ಇವರು ಗ್ರಹ ಹೇಳ್ತಾರೆ ಅಂದ್ಬಿಟ್ಟು ಎತ್ಬಿಟ್ರು. ಹೇಳ್ರಪ್ಪ ನಕ್ಷತ್ರ. ನನಗೆ ಗೊತ್ತು. ಸೂರ್ಯನಿಗೆ ಹತ್ತಿರ ಇರುವ ನಕ್ಷತ್ರ ಯಾವುದು? ಹೇಳ್ರಪ್ಪ ಫಸ್ಟು. ಹೇಳಪ್ಪ. ಏನು ಇನ್ನೂ ಯಾರು ಗೊತ್ತಿಲ್ವಾ ಇನ್ಯಾರಿಗೂ? ಹಾಂ, ಅಲ್ಲ, ಮುಗೀತದು. ಇಲ್ಲ, ನಕ್ಷತ್ರ ಪ್ಯಾಕ್ಸಿಮೋ ಸಂಟರಿ ಅಂತ. ಹೆಂಗೆ? ಹಾಂ, ಎಂತ ಹೇಳಲ್ಲ ಇವ್ರಿಗೆ. ಹೆಂಗೆ ಅಂದರೆ ಈಸಿಯಾಗಿ ಇವ್ರಿಗೆ ಗೊತ್ತಿರಬೇಕು. ಹೇಳ್ರಪ್ಪ ಇವಾಗ ನಕ್ಷತ್ರದ ಹೇಳ್ರಪ್ಪ. ಆಯಿತು, ನೆಕ್ಸ್ಟು. ನಮ್ಮ ಭೂಮಿಗೆ ಹತ್ತಿರವಿರುವ ಇಂಗ್ಲೀಷಲ್ಲ ಅಂತ ಕನ್ನಡ ಬರೋದೇನು? ಓಕೆ, ಕೈ ಎತ್ತಬೇಕು. ನಮ್ಮ ಭೂಮಿಗೆ ಹತ್ತಿರವಿರುವ ಗ್ರಹ. ಫಸ್ಟ್ ಇವನು ಎತ್ತಿದ್ದು, ಸೆಕೆಂಡ್ ನೀವು, 3. ಓಕೆ, ನೀವು ಫಸ್ಟು. ಕನ್ನಡದಲ್ಲೇನು? ಕನ್ನಡದಲ್ಲೇ ಹೇಳ್ಬೇಕು, ಇಂಗ್ಲೀಷಲ್ಲಿ ಹೇಳಂಗಿಲ್ಲ. ಸೋತಂಗೆ ಅದು. ನೋಡು, ಅದೇ ಅನ್ಸುತ್ತೆ. ಭೂಮಿಗೆ ಹತ್ತಿರವಿರುವ ಗ್ರಹ. ವಾವ್, ಸೂಪರ್. ನೋಡಿ, ನಿಮ್ಮ ಟೀಮಲ್ಲೇ ಇರಲಿಲ್ಲ, ಆದ್ರೂ ನೋಡೋಣ. ಆದ್ರೂ ಇದು ಮಾಡ್ಕೊಳ್ಳಿ. ನೀನು ಹೇಳಿದ್ಯಾ? ನಿಂಗೆ ಹೇಳಿದ್ರೆ ಕೊಡಲ್ಲ ಅವರು. ನೀನು ಹೇಳಿದ ಅಕ್ಕನಿಗೆ ನೀನು ಹೇಳಬೇಕು. ಒಂದು ಚಿಕನ್ದೊಳಗೆ ಹಿಂದಕ್ಕೆ ಹೋದ್ರೆ ಆಂಟಿ ಅಂಕಲ್. ಯಾವ್ದು ಹೇಳಿದ್ದು? ಪಕ್ಕನ ಅದು? ಹೆಂಗೆ ಹೇಳ್ತೀರಾ? ಅದೇ ಹೆಂಗೆ ಹೇಳ್ತೀರಾ? ಅದೇ ಅಂತ ನಾನು ಇಲ್ಲ ಅಪ್ಪ, ಯಾವುದೋ ಬೇರೆ ಅಂತ ಹೇಳಿದೆ. ಹೆಂಗೆ ಹೇಳ್ತೀರಾ? ಶುಕ್ರ ಮತ್ತೆ ಶುಕ್ರ ನಿಯರೆಸ್ಟ್ ಅರ್ತ್. ಅದು ಈಗ ಬುಧ ಆದ್ಮೇಲೆ ಶುಕ್ರ ಆದ್ಮೇಲೆ ಭೂಮಿ, ಅಂದ್ರೆ ಪಪ್ಪ ಕೈಗೆ. ಓಕೆ, ನೋಡೋಣ. ಮೋಸ್ಟ್ಲಿ ಶುಕ್ರನೇ, ಆದರೂ ಒಂದ್ಸಲ ಇದ್ರಲ್ಲಿ ನೋಡ್ಬೋಣ, ಕನ್ಫರ್ಮ್ ಮಾಡ್ಕೊಂಬೋಣ. ನಿಯರ್ ಅರ್ಥ ಅಂತ ಹೊಡೆದ್ಬಿಡು. ಪಾಪ ಈ ಸಲ ಹುಡುಗರ ಮುಖಗಳು ನೋಡಿ ಸ್ನೇಹಿತರೆ. ಪಾಪ ಈ ಹುಡುಗಿ ಗೆಲ್ತೈತೆ. ಸೂಪರ್. ಎಷ್ಟನೇ ಕ್ಲಾಸ್ ನೀವು? 4th. ನೀ ಎಷ್ಟನೇ ಕ್ಲಾಸು? ನೀನು? 6th. ಓಕೆ, ನೋಡೋಣ. ಇದೆಲ್ಲ ತೋರಿಸ್ತೈತೆ. ಹಾಂ, ಎಲ್ಲ ಬರ್ರ, ಪಕ್ಕದಲ್ಲಿ ನಿಂತ್ಕೊಳ್ಳಿ. ನೀವು ಬರ್ರಿ, ನಿಂತ್ಕೊಳ್ರಿ ನೀವು. ಹಾಂ, ಚಪ್ಪಾಳೆ ಹೊಡೀರಿ ಎಲ್ಲ. ಮುಖ ಖುಷಿಯಿಂದ ಕೊಡಬೇಕು. ಗಾಡ್ ಅಷ್ಟೇ.
ಓಕೆ ಸ್ನೇಹಿತರೆ, ನೆಕ್ಸ್ಟ್ ವೀಡಿಯೋಗಳಲ್ಲಿ ಯಾವ ಥರ ಪ್ರಶ್ನೆ ಕೇಳಬೇಕು ಅಂತ ನೀವು ಕಮೆಂಟ್ ಮಾಡಿ. ನೆಕ್ಸ್ಟ್ ಹುಡುಗರಿಗೆ ಅದನ್ನೇ ಕೇಳ್ಬಿಟ್ಟು ಬಾಲ್ ಅಥವಾ ಬೇರೆ ಬೇರೆ ನೆಕ್ಸ್ಟ್ ಪರ್ಫ್ಯೂಮು ಅವೆಲ್ಲ ಆಯಿತಾ? ಓಕೆ, ಟಾಟಾ ಬಾಯ್. ಓಕೆ ಟಾಟಾ. ಗುಡ್. ನಿಮ್ಮ